ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅಕ್ರಮ ಗಾಂಜಾ ಮಾರಾಟ ಗ್ರಾಮಾಂತರ ಠಾಣೆಯಲ್ಲಿ ಮತ್ತು ಬಟ್ಲಹಳ್ಳಿ ಠಾಣೆಯಲ್ಲಿ ತಲಾ ಒಬ್ಬೊಬ್ಬರ ಬಂಧನ. ಚಿಂತಾಮಣಿ ಗ್ರಾಮಾಂತರ ಠಾಣೆ ಮತ್ತು ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ತಲಾ ಒಬ್ಬೊಬ್ಬರನ್ನು ಬಂಧಿಸಿ ಅವರಿಂದ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ KM ಶ್ರೀನಿವಾಸಪ್ಪರವರಿಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಮಂಗಳವಾರ ಸಂಜೆ ತಾಲೂಕಿನ ಕೈವಾರ ಹೋಬಳಿ ಮುತ್ತುಕದಳ್ಳಿ ಗ್ರಾಮದ 56 ವರ್ಷದ ಶ್ರೀಧರಾಚಾರ್ ಬಿನ್ ಶ್ರೀನಿವಾಸಾಚಾರ್ ಅವರ ಮನೆಯಲ್ಲಿ ದಾಳಿ ಮಾಡಿದಾಗ ಸುಮಾರು 1 kgಗೂ ಮೇಲ್ಪಟ್ಟ ಗಾಂಜಾವನ್ನು ಮನೆಯಲ್ಲಿ ಇಟ್ಟುಕೊಂಡು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದು ಪತ್ತೆಯಾಗಿದೆ. ಆರೋಪಿಯನ್ನು ತೀವ್ರ ವಿಚಾರಣೆ ನಡೆಸಿದಾಗ ನೆರೆಯ ಆಂಧ್ರ ಪ್ರದೇಶದ ರಾಜಾ ಅಲಿಯಾಸ್ ಶಂಕರ್ ಮತ್ತು ಆವುರೆಡ್ಡಿ ಎಂಬುವರು ಗಾಂಜಾ ತಂದುಕೊಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದು ಆತನ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಬಟ್ಲಹಳ್ಳಿ ಠಾಣೆಯ PSI ಪಾಪಣ್ಣ ಮತ್ತು ಪೊಲೀಸರ ತಂಡ ಬುಧವಾರ ಬೆಳಗ್ಗೆ ಮುರುಗಮಲ್ಲ ಹೋಬಳಿ ಕೊತ್ತಪಲ್ಲಿಯಿಂದ ನಿಮ್ಮಕಾಯಿಲ ಹಳ್ಳಿಗೆ ಹೋಗುವ ರಸ್ತೆಯಲ್ಲಿರುವ ನೀರಿನ ತೊಟ್ಟಿಯ ಬಳಿ ಬ್ಯಾಗಿನಲ್ಲಿ ಗಾಂಜಾ ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಆಸಾಮಿಯನ್ನು ಬಂಧಿಸಿ ಆತನಿಂದ 200 ಗ್ರಾಂ ತೂಕದ ಅಕ್ರಮ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ಮುರುಗಮಲ್ಲ ಹೋಬಳಿ ಮುದ್ದಲಹಳ್ಳಿ ಗ್ರಾಮದ ಸುಮಾರು 50 ವರ್ಷದ ನಾರಾಯಣಸ್ವಾಮಿ ಬಿನ್ ವೆಂಕಟರೆಡ್ಡಿ ಎಂದು ಗುರುತಿಸಲಾಗಿದೆ. ಆರೋಪಿಯ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ.